ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೈತ್ರ ವ್ಲಾಗ್ಸ್. ಸೊ ನಾನು ನಮ್ಮ ಫ್ಯಾಮಿಲಿಯವರೆಲ್ಲ ನಮ್ಮ ಅಜ್ಜಿ ಮನೆಗೆ ಮಂಡ್ಯಕ್ಕೆ ಹೋಗಿದ್ದು ಸಂಕ್ರಾಂತಿ ಹಬ್ಬಕ್ಕೆ. ಸೊ ಹಬ್ಬ ಎಲ್ಲ ಮುಗಿದು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಏನಾರ ಹೋಗೋಣ ಅಂತ ಅಂದ್ಕೊಂಡು ನಾವು ಹೋಗಿದ್ದು ಬೆಳಗೊಳಕ್ಕೆ. ಸೊ ಇಲ್ಲಿ ಆಟೋ ವ್ಯವಸ್ಥೆ ಅಷ್ಟೇ ಇರೋದು, ಬಸ್ ಎಲ್ಲ ಬರೋದಿಲ್ಲ. ಹಾಗಾಗಿ ನಾವೆಲ್ಲ ಆಟೋದಲ್ಲಿ, ನಾನು ನನ್ನ ತಮ್ಮ ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಕೂಡ ಎಲ್ಲರೂ ಬೆಳಗೊಳಕ್ಕೆ ಹೋಗ್ತಾಯಿದ್ವಿ ಆಟೋದಲ್ಲಿ. ಸೊ ನಮಗೆ ಸ್ವಲ್ಪ ದೂರ ಅಷ್ಟೇ ಸಿಕ್ತು ಬೆಳಗೊಳ. ಸೊ ಇಲ್ಲಿ ಹೋಗಿದ ತಕ್ಷಣ ನಮಗೆ ಎಂಟ್ರೆನ್ಸಲ್ಲಿ ಬಿಡೋದಿಲ್ಲ, ಏನು ಜ್ಯೂಸ್ ಎಲ್ಲ ಅಲೋ ಮಾಡೋದಿಲ್ಲ. ಜಸ್ಟ್ ಒಂದು ಚೆಕ್ಕಿಂಗ್ ಥರ ಇರುತ್ತೆ. ಅಲ್ಲಿ ಒಂದು ವಾಟರ್ ಬಾಟಲ್ ಮಾತ್ರ ಅಲೋ ಮಾಡ್ತಾರೆ. ಅದಕ್ಕೊಂದು ಸ್ಟಿಕ್ಕರ್ ಹಾಕ್ಕೊಡ್ತಾರೆ. ರಿಟರ್ನ್ ನಿಮ್ಮ ಏನು ಕೊಟ್ಟಿರ್ತೀರೋ ಅಷ್ಟು ಥಿಂಗ್ಸ್ಗಳನ್ನ ಕೂಡ ವಾಪಸ್ ಕೊಡ್ತಾರೆ ಬರ್ತಾ. ಸೊ ಇನ್ನೇ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೇಲ್ಗಡೆ ನೋಡಿ, ಇಷ್ಟು ದೂರದಲ್ಲಿದೆ. ಹೋಗ್ತಾ ಹೋಗ್ತಾ ಮೇಲೆ ಹತ್ಕೊಂಡು ಹೋದಂಗೆ ಆಗುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಯಾರ್ಯಾರ ಬ್ರೀತಿಂಗ್ ಇಶ್ಯೂಸ್ ಇದ್ದರೆ ಅಥವಾ ತುಂಬ ದಪ್ಪ ಇದ್ದು ಹತ್ತಕ್ಕಾಗಲ್ಲ ಅನ್ನೋರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ಲಾಸ್ಟ್ ಟೈಮ್ ಇದೇ ಥರ ಹೋದಾಗ ಸುಸ್ತಾಗ್ಬಿಟ್ಟಿತ್ತು ತುಂಬ, ನನಗೆ ಹತ್ತಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ ಆ ಥರ ರಿಸ್ಕ್ ತೊಗೊಳ್ಳಿಲ್ಲ ನಾನು. ಜಸ್ಟ್ ಮೇಲ್ಗಡೆ 5 ಮಿನಿಟ್ಸ್ ಎಲ್ಲ ಹತ್ಕೊಂಡು ರೆಸ್ಟ್ ಮಾಡಿ ಹೊತ್ಕೊಂಡಿದ್ದು. ನನ್ನ ಮಕ್ಕಳೆಲ್ಲ ನೋಡಿ ಖುಷಿಯಾಗಿದ್ದಾರೆ. ಅವರೇನು ಕಷ್ಟಪಡಲಿಲ್ಲ ಹತ್ತಕ್ಕೆ, ಆರಾಮಾಗಿ ಹತ್ಕೊಂಡು ಬರ್ತಾಯಿದ್ದಾರೆ. ಸೊ ನಾವು ಫೈನಲಿ ನಮಗೆ ಏನು ದೇವಸ್ಥಾನ ನೋಡೋದಕ್ಕೆ ನೋಡಿ ಫೈನಲಿ ಸಿಕ್ತು ಈ ಥರ. ಸೊ ಇಷ್ಟೊಂದು ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಆದಮೇಲೆ ಫೈನಲಿ ಆ ದೇವ್ರನ್ನ ನೋಡೋದಿದೆಯಲ್ಲ, ಭಾಳ ಖುಷಿ ಕೊಡುತ್ತೆ. ಸೊ ಇಲ್ಲಿ ನೋಡಿದ್ದೀರಲ್ಲ, ಬೆಳಗೊಳದಲ್ಲಿ ಯಾವಾಗಲೂ 12 ಇಯರ್ಸ್ ಒನ್ಸ್ ಅನ್ಸುತ್ತೆ ಮಹಾಮಸ್ತಾಭಿಷೇಕ ಕೂಡ ನಡೆಯುತ್ತೆ. ನೋಡಿ ಫೈನಲಿ ನಮಗೆ ಅಷ್ಟೊಂದು ಮೆಟ್ಲು ಹತ್ತಿದ ಮೇಲೆ ಈ ಥರ ಒಂದು ವಿಗ್ರಹ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ವಿಗ್ರಹ ನೋಡಾದ್ಮೇಲೆ ಈ ಥರ ತೀರ್ಥಂಕರವ್ರದ್ದು ಎಲ್ಲ ಸ್ಟ್ಯಾಚುಸ್ಗಳನ್ನ ಇಟ್ಟಿದ್ದಾರೆ. ನೀವು ಹೋದಾಗ ನೋಡ್ಬೋದು. ಮೇಲ್ಗಡೆ ವ್ಯೂ ಈ ರೀತಿ ಕಾಣುತ್ತೆ. ಸೊ ಎಲ್ಲ ನಮ್ಮದೆಲ್ಲ ದೇವಸ್ಥಾನ ಎಲ್ಲ ನೋಡಾದ್ಮೇಲೆ ಮನೆಗೆ ನಾವು 5 o'clock ಅಷ್ಟೊತ್ತಿಗೆ ಹೊರಟ್ವಿ.